ನಮಸ್ಕಾರ. ನಾನು ಜ್ಯೋತಿ ಪುರಾಣಿ. ನಾನು ನಿಮಗೆ ಇವತ್ತು ಮಾಘ ಮಾಸದ ಮಹತ್ವದ ಬಗ್ಗೆ ಹೇಳುತ್ತೇನೆ. ನಮ್ಮ ಹಿಂದೂ ಧರ್ಮದಲ್ಲಿ ಮಾಘ ಮಾಸವನ್ನು ಅತ್ಯಂತ ಪವಿತ್ರ ಮತ್ತು ದೈವಿಕ ಮಾಸವೆಂದು ಹೇಳಲಾಗಿದೆ. ಈ ಮಾಸದಲ್ಲಿ ದೇವತೆಗಳು ಭೂಲೋಕಕ್ಕೆ ಇಳಿದು ಮಾನವರ ಪೂಜೆ, ಸ್ನಾನ, ದಾನ ಮತ್ತು ಭಕ್ತಿಯನ್ನು ಸ್ವೀಕರಿಸುತ್ತಾರೆ ಎಂದು ಶಾಸ್ತ್ರಗಳು ಸ್ಪಷ್ಟವಾಗಿ ಹೇಳುತ್ತವೆ. ಅದಕ್ಕಾಗಿಯೇ ಮಾಘ ಮಾಸಕ್ಕೆ ಇಷ್ಟು ಮಹತ್ವವಿದೆ. ಈ ಮಾಘ ಮಾಸವು ಸ್ನಾನಕ್ಕೆ ಮತ್ತು ದಾನಕ್ಕೆ ಅತಿ ಮಹತ್ವವಾಗಿದೆ. ಮಾಘೆ ಮಾಸಿ ಜಲೇ ಸ್ನಾನಂ ಸರ್ವಪಾಪ ಪ್ರಣಾಶನಂ. ಅಂದರೆ ಮಾಘ ಮಾಸದಲ್ಲಿ ಜಲಸ್ನಾನ ಮಾಡಿದರೆ ಎಲ್ಲ ಪಾಪಗಳು ನಾಶವಾಗುತ್ತವೆ ಎಂದು ಹೇಳಲಾಗಿದೆ. ಮಾಘ ಸ್ನಾನವು ಬ್ರಹ್ಮಿ ಮುಹೂರ್ತದಲ್ಲಿ ಬೆಳಗಿನ 4 ಗಂಟೆಯಿಂದ 6 ಗಂಟೆಯವರೆಗೆ ಮಾಡುವುದು ಅತ್ಯಂತ ಶ್ರೇಷ್ಠ ಎಂದು ಹೇಳಲಾಗಿದೆ. ಪುರಾಣಗಳ ಪ್ರಕಾರ ಮಾಘ ಮಾಸದಲ್ಲಿ ಭೂಲೋಕದಲ್ಲಿ ಸಾತ್ವಿಕ ಶಕ್ತಿ ಹೆಚ್ಚಾಗುತ್ತದೆ. ಮಾನವರು ತಪಸ್ಸು, ಸ್ನಾನ, ದಾನದಲ್ಲಿ ನಿರತರಾಗಿರುತ್ತಾರೆ. ಈ ಶುದ್ಧ ವಾತಾವರಣದಲ್ಲಿ ದೇವತೆಗಳು ವಾಸ ಮಾಡಲು ಇಷ್ಟಪಡುತ್ತಾರೆ. ಆದುದರಿಂದ ಈ ಮಾಸದಲ್ಲಿ ಮಾಡಿದ ಪುಣ್ಯ 1000 ಪಟ್ಟು ಫಲ ನೀಡುತ್ತದೆ ಎಂದು ನಂಬಲಾಗಿದೆ. ಮಾಘೆ ಮಾಸಿ ಜಲೇ ನಿತ್ಯಂ ದೇವತಾ ಸನ್ನಿಧಿ. ಅಂದರೆ ಮಾಘ ಮಾಸದಲ್ಲಿ ಎಲ್ಲ ಜಲಾಶಯಗಳಲ್ಲಿ ದೇವತೆಗಳ ಸನ್ನಿಧಿ ಇರುತ್ತದೆ. ಗಂಗಾ, ಯಮುನಾ, ಗೋದಾವರಿ ಮಾತ್ರವಲ್ಲದೆ ಕೆರೆ, ಬಾವಿ, ನದಿ, ಸಮುದ್ರ ಎಲ್ಲ ನೀರಿನಲ್ಲಿ ದೇವತೆಗಳು ವಾಸವಿರುತ್ತಾರೆ. ಅದಕ್ಕಾಗಿ ಮಾಘ ಸ್ನಾನಕ್ಕೆ ಅಪಾರ ಮಹತ್ವವಿದೆ. ಸೂರ್ಯದೇವರು ಎಲ್ಲ ದೇವತೆಗಳ ಪ್ರತಿನಿಧಿ. ಆದುದರಿಂದ ಮಾಘ ಮಾಸದಲ್ಲಿ ಸೂರ್ಯಾರಾಧನೆ ಮಾಡಿದರೆ ಎಲ್ಲ ದೇವತೆಗಳನ್ನು ಆರಾಧಿಸಿದ ಫಲ ದೊರೆಯುತ್ತದೆ. ಹಾಗೆ ಮಾಘ ಮಾಸವು ಶ್ರೀ ಮಹಾವಿಷ್ಣುವಿಗೆ ಅತ್ಯಂತ ಪ್ರಿಯವಾದ ಮಾಸ. ಪುರಾಣಗಳ ಪ್ರಕಾರ ಈ ಮಾಸದಲ್ಲಿ ವಿಷ್ಣು ದೇವರು ನದಿಗಳಲ್ಲಿ ವಾಸಿಸುತ್ತಾರೆ. ಭಕ್ತರ ಸ್ನಾನ, ದಾನ, ಜಪಗಳನ್ನು ಸ್ವೀಕರಿಸುತ್ತಾರೆ. ಹಾಗೂ ಶಿವನ ಅನುಗ್ರಹ ಕೂಡ ಇರುತ್ತದೆ. ಮಾಘ ಮಾಸದಲ್ಲಿ ಶಿವನು ಸಹ ಭಕ್ತರ ಮೇಲೆ ವಿಶೇಷ ಕರುಣೆ ತೋರಿಸುತ್ತಾನೆ. ಮಾಘ ಅಮಾವಾಸ್ಯೆ, ಭೀಷ್ಮಾಷ್ಟಮಿ, ಪೂರ್ಣಿಮೆ ಈ ದಿನಗಳಲ್ಲಿ ಶಿವನ ಆರಾಧನೆ ಮಾಡಿದರೆ ಪಾಪ ವಿಮೋಚನೆ ದೊರೆಯುತ್ತದೆ. ಮಾಘ ಮಾಸದಲ್ಲಿ ದೇವತೆಗಳು ಭೂಲೋಕದಲ್ಲಿ ಸಂಚರಿಸುತ್ತಾರೆ. ಪಿತೃಗಳು ತಮ್ಮ ಸಂತತಿಯ ತರ್ಪಣವನ್ನು ಸ್ವೀಕರಿಸುತ್ತಾರೆ. ಆದುದರಿಂದ ಈ ಮಾಸದಲ್ಲಿ ಮಾಡಿದ ತರ್ಪಣ, ದಾನ ಎಲ್ಲವೂ ದೇವತೆಗಳ ಮೂಲಕ ಪಿತೃಗಳಿಗೆ ತಲುಪುತ್ತದೆ. ಮಾಘ ಮಾಸದಲ್ಲಿ ಮಾಡುವ ದಾನಗಳು. ಮಾಘ ಸ್ನಾನವು ದಾನವಿಲ್ಲದೆ ಅಪೂರ್ಣ ಎನ್ನಲಾಗುತ್ತದೆ. ಮಾಘ ಸ್ನಾನದ ನಂತರ ಅನ್ನದಾನ, ತಿಲದಾನ, ದೀಪದಾನ ಹಾಗೂ ವಸ್ತ್ರದಾನ ಮುಂತಾದವುಗಳು ದಾನ ಮಾಡಬೇಕು. ಈ ದಾನ ಮಾಡಿದ ಪುಣ್ಯ ಅಕ್ಷಯವಾಗಿರುತ್ತದೆ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಮಾಘ ಪೂರ್ಣಿಮೆ. ಮಾಘ ಮಾಸದ ಕೊನೆಯ ದಿನವೇ ಮಾಘ ಪೂರ್ಣಿಮೆ. ಈ ದಿನ ಮಾಡಿದ ಎಲ್ಲ ವ್ರತಗಳು ಪೂರ್ಣವಾಗುತ್ತವೆ. ಮಾಘ ಸ್ನಾನದ ಫಲ ಸಂಪೂರ್ಣವಾಗುತ್ತದೆ. ದಾನ ಧರ್ಮಗಳಿಗೆ ಮಹಾ ಫಲ ದೊರೆಯುತ್ತದೆ. ಶಾಸ್ತ್ರಗಳ ಪ್ರಕಾರ ಮಾಘ ಪೂರ್ಣಿಮೆಯ ದಿನ ಮಾಡಿದ ಒಂದು ಸಣ್ಣ ಪುಣ್ಯ 1000 ಪಟ್ಟು ಫಲ ನೀಡುತ್ತದೆ ಎಂದು ಹೇಳಲಾಗಿದೆ. ಮಾಘ ಪೂರ್ಣಿಮೆಯ ದಿನ ಮಾಡುವ ಸ್ನಾನವನ್ನು ಸಮಾಪ್ತಿ ಸ್ನಾನ ಎಂದು ಕರೆಯುತ್ತಾರೆ. ಮಾಘ ಮಾಸದ ಸಮಾಪ್ತಿಯ ದಿನ ವಿಷ್ಣು ಆರಾಧನೆ ಮಾಡಿದರೆ ಜೀವನದಲ್ಲಿ ಧರ್ಮ ಬಲವಾಗುತ್ತದೆ, ಸಂಕಟಗಳು ದೂರವಾಗುತ್ತವೆ, ಮೋಕ್ಷ ಮಾರ್ಗ ಸುಗಮವಾಗುತ್ತದೆ. ಮಾಘ ಮಾಸದ ಸಮಾಪ್ತಿ ಒಂದು ಮಹತ್ವದ ಸಂದೇಶ. ಸ್ನಾನ, ದಾನ, ಭಕ್ತಿಯಿಂದ ಗಳಿಸಿದ ಪುಣ್ಯವನ್ನು ನಮ್ಮ ದೈನಂದಿನ ಜೀವನದಲ್ಲಿ ಉಳಿಸಿಕೊಳ್ಳಬೇಕು. ಇದು ಮಾಘ ಮಾಸದ ಮಹತ್ವ. ಧನ್ಯವಾದ. ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.